ಇನ್ನು ಸರ್ಕಾರ ರಚಿಸುವ ಹಕ್ಕು ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ರಾಷ್ಟ್ರಪತಿ ಭೇಟಿಯಾಗಿ ಹಕ್ಕು ಮಂಡಿಸಲಿರುವ ಮೋದಿ ಕೆಲವೇ ಕ್ಷಣದಲ್ಲಿ ರಾಷ್ಟ್ರಭವನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಹಕ್ಕು ಮಂಡಿಸಲಿರುವ ಮೋದಿ ಮೂರನೇ ಬಾರಿಗೆ ಗದ್ದುಗೆ ಏರೋದಕ್ಕೆ ಮೋದಿ ರೆಡಿಯಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಲಿರುವ ಮೋದಿ ಕೆಲವೇ ಕ್ಷಣದಲ್ಲಿ ಈಗಾಗಲೇ ಗಮನಿಸ್ತಾ ಇದೀವಲ್ಲ, ಹಲವಾರು ನಾಯಕರುಗಳನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದಿದ್ದಾರೆ. ಅದಾದ ನಂತರ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹಕ್ಕು ಮಂಡಿಸಲಿರುವಂತಹ ಮೋದಿ ಮೂರನೇ ಬಾರಿಗೆ ಗದ್ದುಗೆ ಏರೋದಕ್ಕೆ ಮೋದಿ ಈಗಾಗಲೇ ರೆಡಿಯಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿ ಹಕ್ಕು ಮಂಡನೆಯನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಹೊರಟಿದ್ದಾರೆ. ಗಮನಿಸ್ತಾ ಇದ್ವಿ, ಎಲ್ ಕೆ ಅಡ್ವಾಣಿ ಇರಬಹುದು, ಮುರಳಿ ಮನೋಹರ್ ಜೋಶಿ ಇರಬಹುದು, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇರಬಹುದು. ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಅದಕ್ಕೂ ಮುನ್ನ ಸಾಕಷ್ಟು ಬೆಳವಣಿಗೆಗಳು ಕೂಡ ಇವತ್ತು ಆಗಿರುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಎಲ್ಲ ನಾಯಕರು, NDA ಮೈತ್ರಿಕೂಟದ ಎಲ್ಲ ನಾಯಕರುಗಳು ಸರ್ವಾನುಮತದಿಂದ ಪ್ರಧಾನಿ ಮೋದಿ ಅವರನ್ನ ತಮ್ಮ ನಾಯಕ ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಸಭೆ ಏನಿತ್ತು, ಆ ಸಭೆ ಆದ ನಂತರ ನೇರವಾಗಿ ಅವರು ಸದ್ಯಕ್ಕೆ ಹಲವಾರು ನಾಯಕರನ್ನ ಭೇಟಿ ಮಾಡಿ ನಂತರ ರಾಷ್ಟ್ರಪತಿಗಳನ್ನ ಕೆಲವೇ ಕ್ಷಣದಲ್ಲಿ ಭೇಟಿ ಮಾಡಿ ಮೂರನೇ ಬಾರಿಗೆ ಪ್ರಧಾನಿ ಆಗೋದಕ್ಕೆ ಅಥವಾ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನ ಸಲ್ಲಿಸಲಿದ್ದಾರೆ. ಇದೆಲ್ಲದರ ಜೊತೆಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಸಚಿವ ಸಂಪುಟ ರಚನೆ ಯಾವ ರೀತಿಯಾಗಿ ಆಗುತ್ತೆ ಅಂತ. ಪ್ರಧಾನಿ ಮೋದಿ ಅವರ ಈ ಬಾರಿಯ ಮೂರನೇ ಬಾರಿಯ 3.2 ಸರ್ಕಾರ ಏನಿದೆ, ಇದರಲ್ಲಿ ಯಾರಿಗೆಲ್ಲ ಸಚಿವಗಿರಿ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ. ಯಾಕಂತಂದ್ರೆ ಈ ಬಾರಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಹಲವಾರು ಪಕ್ಷಗಳನ್ನ ಸೇರಿಸಿಕೊಂಡು ಈ ಬಾರಿಯ ಸರ್ಕಾರವನ್ನ ರಚನೆ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಯಾರಿಗೆಲ್ಲ ಈ ಬಾರಿಯ ಸಚಿವ ಸ್ಥಾನ ಸಿಗಬಹುದು ಅಂತ ನೋಡೋದಾದ್ರೆ, ಎಸ್ ಜೈಶಂಕರ್ ನವದೆಹಲಿಯ ಸಚಿವರು, ಹಾಗೆ ಇವರಿಗೂ ಕೂಡ ಎಸ್ ಜೈಶಂಕರ್ ಇವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ರಾಜನಾಥ್ ಸಿಂಗ್ ಹಿರಿಯ ನಾಯಕರು, ಬಿಜೆಪಿಯ ಹಿರಿಯ ನಾಯಕರು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ನಿತಿನ್ ಗಡ್ಕರಿ ಬಿಜೆಪಿಯ ಹಿರಿಯ ನಾಯಕರು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಸ್ಮೃತಿ ಇರಾನಿ ಉತ್ತರ ಪ್ರದೇಶದಿಂದ, ಇವರು ಸದ್ಯಕ್ಕೆ ಗೆದ್ದಿಲ್ಲ, ಆದರೂ ಕೂಡ ಇವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಅಮಿತ್ ಶಾ ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಕಳೆದ ಬಾರಿಯ ಗೃಹ ಸಚಿವರಾಗಿದ್ದಂಥವರು. ಹಾಗೆಯೇ ಚಿರಾಗ್ ಪಾಸ್ವಾನ್ ಬಿಹಾರದಿಂದ ಆಯ್ಕೆಯಾಗಿರುವಂತಹ LJP ನಾಯಕರು, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಚಿರಾಗ್ ಪಾಸ್ವಾನ್, ಹಾಗೆ ಬನ್ಸೂರಿ ಸ್ವರಾಜ್ ನವದೆಹಲಿಯಿಂದ ಆಯ್ಕೆಯಾಗಿರುವಂತಹವರು, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಸುಷ್ಮಾ ಸ್ವರಾಜ್ ಅವರ ಪುತ್ರಿ, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಲಾಲನ್ ಸಿಂಗ್ ಬಿಹಾರದಿಂದ ಆಯ್ಕೆಯಾಗಿರುವಂತಹ JDU ನಾಯಕ, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಮತ್ತೊಬ್ಬ JDU ನಾಯಕ ಲಾಲನ್ ಸಿಂಗ್ ಬಿಹಾರದಿಂದ ಆಯ್ಕೆಯಾಗಿರುವಂತಹ JDU ನಾಯಕ, ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ HD ಕುಮಾರಸ್ವಾಮಿ ಕರ್ನಾಟಕದಿಂದ JDS ಪಕ್ಷದಿಂದ ಆಯ್ಕೆಯಾಗಿರುವಂತಹ HD ಕುಮಾರಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಯಾವ ಖಾತೆ ಸಿಗಬಹುದು ಅಥವಾ ಎಷ್ಟು ಮಟ್ಟಿಗೆ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕರ್ನಾಟಕದಿಂದ HD ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಹೆಚ್ಚಿನದಾಗಿದೆ. ಇನ್ನು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ BJP ನಾಯಕ, ಅವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಹಾವೇರಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಬಸವರಾಜ ಬೊಮ್ಮಾಯಿ, ಹಾಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯ ನಾಯಕ, ಬೆಳಗಾವಿಯಿಂದ ಆಯ್ಕೆಯಾಗಿರುವಂಥದ್ದು, ಇವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದಿಂದ 3 ಜನ ಸಂಭಾವ್ಯ ಸಚಿವರಿದ್ದಾರೆ ಅಂತ ಹೇಳಲಾಗ್ತದೆ. ಸಚಿವ ಸ್ಥಾನಕ್ಕೆ ಸೇರಬಹುದಾದಂಥವ್ರು 3 ಜನ ಇದ್ದಾರೆ. 3 ಜನ ಮಾಜಿ ಮುಖ್ಯಮಂತ್ರಿಗಳಿಗೆ ಗಮನಿಸಬೇಕಾಗಿರುವಂಥದ್ದು HD ಕುಮಾರಸ್ವಾಮಿ ಇರ್ಬೋದು, ಬಸವರಾಜ ಬೊಮ್ಮಾಯಿ, ಹಾಗೆ ಜಗದೀಶ್ ಶೆಟ್ಟರ್. ಇನ್ನು ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ, ಈಗಾಗಲೇ ಸಚಿವ ಸಂಪುಟದಲ್ಲಿ ಕಳೆದ ಬಾರಿಯ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು ಪ್ರಹ್ಲಾದ್ ಜೋಶಿ, ಹಾಗೆ ಶೋಭಾ ಕರಂದ್ಲಾಜೆ, ಇವರು ಕೂಡ ಸಂಭಾವ್ಯರ ಪಟ್ಟಿಯಲ್ಲಿದ್ದಾರೆ. PC ಮೋಹನ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಆಯ್ಕೆಯಾದಂತಹ ಸಂಸದರು, PC ಗದ್ದಿಗೌಡರ್
ಬಾಗಲಕೋಟೆಯಿಂದ ಆಯ್ಕೆಯಾಗಿರುವಂತಹ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಇವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಸಚಿವ ಸಂಪುಟ ಸೇರಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ಗೆ ಪರೋಕ್ಷವಾಗಿ ಕುಟುಕಿದ ನರೇಂದ್ರ ಮೋದಿ ಕರ್ನಾಟಕ ತೆಲಂಗಾಣ ಫಲಿತಾಂಶವನ್ನು ಉಲ್ಲೇಖಿಸಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. 2 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವಿಎಂ ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು, ಅಥವಾ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗಷ್ಟೇ 2 ಕಡೆ ಅವರ ಸರ್ಕಾರ ಬಂದಿದೆ. ಆದ್ರೆ ಈಗೇನಾಗಿದೆ, ಜನರು ವಿಶ್ವಾಸ ಕಳೆದುಕೊಂಡಿದ್ದಾರೆ. ಅಲ್ಲಿನ ಜನರು ಭ್ರಮೆಯಿಂದ ಹೊರಗಡೆ ಬಂದಿದ್ದಾರೆ. 2 ಕಡೆ ಎನ್ಡಿಎನ್ನ ಜನ ತಪ್ಪಿಕೊಂಡಿದ್ದಾರೆ ಅಂತ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. अब देखिए कर्नाटका एंड तेलंगाना, अभी तो इनकी सरकारें बनी थी, लेकिन पल भर में ही लोगों का विश्वास टूट गया. भ्रम से लोग बाहर आ गए और एनडीए को गले लगा दिया. कर्नाटक और तेलंगाना में दोनों जगह. ಇನ್ನು ಕಾಂಗ್ರೆಸ್ 100 ಸ್ಥಾನವನ್ನು ಗೆದ್ದಿಲ್ಲ ಅಂತ ಮೋದಿ ಟಾಂಗ್ ಕೊಟ್ಟಿದ್ದಾರೆ. 10 ವರ್ಷದ ಬಳಿಕವೂ ಕಾಂಗ್ರೆಸ್ 100 ಸ್ಥಾನವನ್ನು ಗೆದ್ದಿಲ್ಲ. 10 ವರ್ಷ ಆಯಿತು, ಇದುವರೆಗೂ ಕಾಂಗ್ರೆಸ್ 100 ಸ್ಥಾನವನ್ನ ಗೆಲ್ಲೋದಕ್ಕಾಗಿಲ್ಲ. 2014, 2019, 2024 ಈ 3 ಚುನಾವಣೆ ಸೇರಿಸಿದ್ರು ಕೂಡ 3 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಸ್ಥಾನ ಸೇರಿದ್ರೆ ಅದಕ್ಕಿಂತ ಹೆಚ್ಚು ಈ ಬಾರಿ ನಾವು ಗೆದ್ದಿದ್ದೀವಿ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. आप सोचिए, 10 साल बाद भी कांग्रेस 100 के आंकड़े को नहीं छू पाई. और अगर मैं 14, 19 और 24 3 चुनावों को जोड़ करके कहूं, कांग्रेस के 3 चुनाव जोड़ूं, तो इन 3 चुनावों में जितनी सीटें मिली है उससे ज्यादा हमें इस चुनाव में मिली है.